ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಳ್ತಂಗಡಿ ಹಾಗೂ ಚರ್ಚ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತಂಗಡಿ ಇವರ ಜಂಟಿ ಆಶ್ರಯದಲ್ಲಿ ಚರ್ಚ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತಂಗಡಿ ಇಲ್ಲಿ ಮಕ್ಕಳು ಮತ್ತು ಪೋಷಕರಲ್ಲಿ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಸಮತೋಲಿತ ಆಹಾರ ಮತ್ತು ಅಪೌಷ್ಟಿಕತೆಯಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ಮಾಹಿತಿ ತಿಳಿಸುವ ಉದ್ದೇಶದಿಂದ ಪೋಷಣ್ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನಮಗೆಲ್ಲರಿಗೂ ಆಯುಷ್ಯಪೂರ್ಣ ಆರೋಗ್ಯವನ್ನು ದೇವರು ಕರುಣಿಸಲಿ ಹಾಗೂ ಆ ಕಲ್ಪವೃಕ್ಷದಂತೆ ನಮ್ಮ ಜೀವನವು ಕೂಡ ಬೆಳೆದು ಎಲ್ಲರಿಗೂ ಆಸರೆಯನ್ನು ನೀಡಲಿ ಎನ್ನುವಂಥ ಧ್ಯೇಯವನ್ನಿಟ್ಟುಕೊಂಡು ಮಾಡುವಂಥ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡುವ ಮೂಲಕ ಈ ವೇಳೆ ಬೆಳ್ತಂಗಡಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ವಿರೂಪಾಕ್ಷಪ್ಪ ಮಾತನಾಡಿ, ಪೋಷಣ್ ಅಭಿಯಾನ ಎನ್ನುವುದು ಇತ್ತೀಚಿನ ದಿನಗಳಲ್ಲಿ ಬಹುಮುಖ್ಯವಾಗಿದೆ. ಅತಿ ಹೆಚ್ಚಾಗಿ ಪೌಷ್ಟಿಕಾಂಶಗಳ ಕೊರತೆಯುಂಟಾದರೆ ನ್ಯೂನತೆಯನ್ನ ಕಾಣಬಹುದು. ಚಟುವಟಿಕೆಯಿಂದ ನಾವೆಲ್ಲರೂ ಇರಬೇಕಾದರೆ ಆರೋಗ್ಯ ವೃದ್ಧಿಯಾಗಬೇಕು. ನಾವೆಲ್ಲರೂ ಆರೋಗ್ಯ ಇಲಾಖೆ ವೈದ್ಯರೊಂದಿಗೆ ಅಂಗನವಾಡಿ ಕಾರ್ಯಕರ್ತರೊಂದಿಗೆ ಜೊತೆಗೂಡಿ ಪೋಷಣ್ ಅಭಿಯಾನವನ್ನ ಮಾಡಬೇಕಾಗಿದೆ ಎಂದು ತಿಳಿಸಿದರು. ಈಗ ಪ್ರತಿ ಶಾಲೆಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು. ಇದು ಅಭಿಯಾನದ ರೂಪದಲ್ಲಿ ನಡೀಬೇಕು ಅಂತಕ್ಕಂಥದ್ದು ಒಂದು ಆಶಯ. ಅಭಿಯಾನ ಅಂತೇಳಿದರೆ ಒಂದು ದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಬಿಟ್ಟು ಬಿಟ್ಬಿಡೋದಲ್ಲ. ಅಭಿಯಾನ ಅಂದರೆ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಪೋಷಣಾ ಅಭಿಯಾನ ಅಂತಕ್ಕಂಥದ್ದು ಬಹಳ ಅಗತ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಬೇಕಾಗಿದೆ. ಪ್ರತಿಯೊಬ್ಬರೂ ಕೂಡ ಇದನ್ನು ತಿಳ್ಕೊಳ್ಬೇಕಾಗಿದೆ. ನಾವು ಸಾಮಾನ್ಯವಾಗಿ ಕೆಲವು ಬಸ್ ಸ್ಟ್ಯಾಂಡ್ಗಳಲ್ಲಿ ಕೆಲವು ವ್ಯಕ್ತಿಗಳನ್ನು ನೋಡ್ತೇವೆ. ಈ ಬೆಂಗಳೂರಿಗೆ ಹೋದರೆ ಬೆಂಗಳೂರು ಮೆಜೆಸ್ಟಿಕ್ಕಲ್ಲಿ ಸುಮ್ಮನೆ ಒಂದು ರೌಂಡ್ ಹಾಕಿದರೆ ಸಾಕಷ್ಟು ಜನರು ಅಲ್ಲಿ ಭಿಕ್ಷೆ ಬೇಡ್ತಾ ಇರ್ತಾರೆ. ಅವ್ರು ಹೇಗಿರ್ತಾರೆ ಅಂದರೆ ಸಣಕಲು ಮೈ ಇರುತ್ತೆ, ಚಿಕ್ಕ ಚಿಕ್ಕ ಕೈ, ಚಿಕ್ಕ ಕಾಲು, ಅವರ ವಯೋಮಾನಕ್ಕೆ ಅಗತ್ಯಕ್ಕೆ ತಕ್ಕಂತೆ ಬೆಳವಣಿಗೆ ಆಗದೇ ಇರತಕ್ಕಂಥ ಪುರುಷ ದೇಹಗಳನ್ನು ನಾವು ನೋಡ್ತೇವೆ ಭಿಕ್ಷೆ ಬೇಡೋದನ್ನು. ಇಂಥವರೆಲ್ಲ ಯಾಕೆ ಹೀಗೆ ಇರ್ತಾರೆ ಅಂತ ಹೇಳಿದರೆ ಅವರಿಗೆ ಬೇಕಾಗಿರ್ತಕ್ಕಂಥ ಅವರ ದೇಹ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಕೊರತೆ ಆಗಿದ್ದರಿಂದ ನ್ಯೂನ ಪೋಷಣೆಯಾಗಿ ಆ ರೀತಿಯಾಗಿರ್ತಾರೆ. ಅಂಥ ಜನರಿಗೆ ಕೆಲಸ ಮಾಡಲಿಕ್ಕಾಗೋದಿಲ್ಲ, ಶಕ್ತಿ ಇರೋದಿಲ್ಲ, ದೇಹದಲ್ಲಿ ಏನಾದರೂ ಗಾಯ ಆದರೆ ಆ ದುರಸ್ತಿ ಕಾರ್ಯ ಕೂಡ ಆಗೋದಿಲ್ಲ, ಹೊಸ ಕೋಶಗಳು ಡೆವಲಪ್ ಆಗೋದಿಲ್ಲ, ಬುದ್ಧಿ ಕೂಡ ಬೆಳವಣಿಗೆ ಆಗೋದಿಲ್ಲ. ಹಾಗಿದ್ಮೇಲೆ ಬುದ್ಧಿ ಚೆನ್ನಾಗಿರಬೇಕು ಅಂತ ಹೇಳಿದರೆ, ನಾವು ಸದೃಢರಾಗಿರಬೇಕು ಅಂತ ಆದರೆ, ನಾವು ಚಟುವಟಿಕೆಯಿಂದ ಇರಬೇಕು ಅಂತ ಆದರೆ ನಮ್ಮ ಆರೋಗ್ಯ ಬಹಳ ಮುಖ್ಯ ಆಗ್ತದೆ. ಈಗ ನಾವೆಲ್ಲರೂ ಕೂಡ ಆರೋಗ್ಯ ಇಲಾಖೆಯವರ ಜೊತೆಗೆ, ವೈದ್ಯರ ಜೊತೆಗೆ, ಅಂಗನವಾಡಿ ಕಾರ್ಯಕರ್ತರ ಜೊತೆಗೆ ನಾವು ಕೂಡ ಕೈ ಜೋಡಿಸಿ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಮಕ್ಕಳೇ, ಪೋಷಣೆ ಅಂತಕ್ಕಂಥದ್ದು ಪ್ರತಿಯೊಂದು ಜೀವಿಗಳಿಗೂ ಕೂಡ ಅಗತ್ಯವಾಗಿ ಬೇಕಾಗಿದೆ. ಪೋಷಣೆ ಇಲ್ಲ ಅಂತ ಜೀವಿ ಇಲ್ಲ. ನಾವು ಚೆನ್ನಾಗಿ ಆರೋಗ್ಯವಾಗಿ ಬದುಕಬೇಕಾದ್ರೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಜೀವಕೋಶಗಳು ಸದೃಢವಾಗಿರಬೇಕಾದ್ರೆ, ಅಂಗಾಂಗಗಳು ಸರಿಯಾದ ರೀತಿಯಲ್ಲಿ ಬೆಳಿಬೇಕಾದ್ರೆ, ಬೆಳವಣಿಗೆ ಆಗಬೇಕಾದ್ರೆ ನಮಗೆ ಅನೇಕ ಬಗೆಯ ಪೋಷಕಾಂಶಗಳ ಅಗತ್ಯತೆ ಇದೆ. ಆ ಪೋಷಕಾಂಶಗಳನ್ನು ನಾವೆಲ್ಲೂ ಕೂಡ ಮಾರ್ಕೆಟಲ್ಲಿ ಕೊಂಡುಕೊಂಡು ತಿನ್ನಲಿಕ್ಕೆ ಬರೋದಿಲ್ಲ. ಆ ಪೋಷಕಾಂಶಗಳನ್ನು ನಾವು ಪ್ರತಿನಿತ್ಯ ತಿನ್ನತಕ್ಕಂಥ, ಸೇವನೆ ಮಾಡ್ತಕ್ಕಂಥ ಆಹಾರದ ಮುಖಾಂತರವೇ ಪೋಷಕಾಂಶಗಳನ್ನು ನಾವು ದೇಹಕ್ಕೆ ಸೇರಿಸಬೇಕಾಗ್ತದೆ. ನಮ್ಮ ಹಿರಿಯರು ಒಂದು ಗಾದೆ ಮಾತು ಹೇಳ್ತಿದ್ದಾರೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಯಾವಾಗ ನಾವು ಎಲ್ಲಾ ಪೋಷಕಾಂಶಗಳನ್ನು ಒಳಗೊಂಡಿರುವ ಆಹಾರವನ್ನು ಸೇವಿಸ್ತೇವೋ ಆಗ ನಾವೆಲ್ಲರೂ ಅನಾರೋಗ್ಯ ಇಲ್ಲದೆ ಆರೋಗ್ಯವಾಗಿ ಬದುಕಬಹುದು. ಆದರೆ ಇಂದು ನಮ್ಮ ದೇಶದಲ್ಲಿ ಬಹಳಷ್ಟು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ. ಅದಕ್ಕಾಗಿ ನಮ್ಮ ಶಿಕ್ಷಣ ಇಲಾಖೆ ಈ ತಿಂಗಳು
ಪೋಷಣಾ ಅಭಿಯಾನ ಅಂತ ರಾಷ್ಟ್ರೀಯ ಮಟ್ಟದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ವೇಳೆ ಶಾಲಾ ಸಂಚಾಲಕರಾದ ವಲೇರಿಯನ್ ಫಾದರ್ ಜೋಸೆಫ್ ಕಾರ್ಡೋಚಾ, ಅಕ್ಷರ ದಾಸೋಹ ಸಹಾಯಕಿ ನಿರ್ದೇಶಕರು ಶ್ರೀಮತಿ ತಾರಾ ಕೇಸರಿ, ಶಿಕ್ಷಣ ಸಂಯೋಜಕರು ಶ್ರೀಯುತ ಸುಭಾಷ್ ಜಾಧವ್, ಬೆಳ್ತಂಗಡಿ ಕ್ಲಸ್ಟರಿನ ಸಮೂಹ ಸಂಪನ್ಮೂಲ ವ್ಯಕ್ತಿ ಶ್ರೀಯುತ ಕಿರಣ್ ಕುಮಾರ್, ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೆಳ್ತಂಗಡಿ ಇಲ್ಲಿನ ಮಕ್ಕಳ ಕೌನ್ಸಿಲರ್ ಶ್ರೀಮತಿ ರಮ್ಯಾ, ಶಿಕ್ಷಕ ರಕ್ಷಕ ಸಂಘದ ಉಪಾಧ್ಯಕ್ಷರು ಶ್ರೀಯುತ ಉದಯ್ ಕುಮಾರ್, ಚರ್ಚ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತಂಗಡಿ ಇದರ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ರೆನ್ನಿ ಅಗತ ವಾಸ್ ಉಪಸ್ಥಿತರಿದ್ದರು.